ಇಡ್ಲಿ ಆಯ್ತು, ಬಟಾಣಿ ಆಯ್ತು, ಈಗ ಕಲ್ಲಂಗಡಿ ಸರದಿ. ಕಲ್ಲಂಗಡಿ ಕೂಡ ಕೃತಕ ಬಣ್ಣ ಬಳಕೆ ಬಗ್ಗೆ ಮಾಹಿತಿ ಹೊರಬಿದ್ದಿದ್ದು ಕೆಮಿಕಲ್ ಕಲರ್ ಇಂಜೆಕ್ಟ್ ಮಾಡಲಾಗ್ತಿದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಬಣ್ಣ ಬಳಕೆ ಕುರಿತು ಸ್ಯಾಂಪಲ್ ಸಂಗ್ರಹಿಸಲು ಮುಂದಾಗಿದೆ. ಈಗಂತೂ ಪ್ರತಿಯೊಂದು ವಸ್ತು ಕೂಡ ವಿಷಕಾರಿ ಆಗ್ತಾ ಇದೆ. ಅದರಲ್ಲೂ ಯಾವ ವಸ್ತುನ ತಿನ್ನಬೇಕು, ಯಾವ ಪದಾರ್ಥ ತಿನ್ನಬೇಕು, ಯಾವ್ದು ತಿನ್ನಬಾರ್ದು ಅನ್ನೋದಕ್ಕೆ ಕನ್ಫ್ಯೂಸ್ ಆಗ್ತಿರೋದು. ಏಕೆಂದರೆ ಬಳಸ್ತಿರುವಂಥ ಕಲರ್ ಇದೆಯಲ್ಲ, ಎಲ್ಲದೂ ಕೂಡ ಕಲರ್ಫುಲ್ಲಾಗಿ ಕಾಣಿಸ್ಬೇಕು, ರಂಗಾಗಿ ಕಾಣಿಸ್ಬೇಕು ಅಂತ ಎಲ್ಲದಕ್ಕೂ ಕೂಡ ಕಲರ್ ಬಳಸ್ತಾ ಇದ್ದಾರೆ. ಅದೀಗ ಕ್ಯಾನ್ಸರ್ಗೆ ಕಾರಣವಾಗ್ತಾ ಇದೆ. ಈಗ ಇತ್ತೀಚೆಗಷ್ಟೇ ಇಡ್ಲಿನ ಮಾಡಬೇಕಾದ್ರೆ ಪ್ಲಾಸ್ಟಿಕ್ಕನ್ನು ಉಪಯೋಗಿಸ್ತಿದ್ದಾರೆ. ಅಂದರೆ ಇಡ್ಲಿ ಬಿಡೋದಕ್ಕೆ, ಇಡ್ಲಿ ಮಾಡೋದಕ್ಕೆ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಿರೋದು ವಿಚಾರ. ಹಾಗಾಗಿ ಆ ಒಂದು ಪ್ಲಾಸ್ಟಿಕ್ ಯೂಸ್ ಮಾಡ್ತಿರೋದ್ರಿಂದ ಕ್ಯಾನ್ಸರ್ ಬರುವಂಥ ಸಾಧ್ಯತೆ ಹೆಚ್ಚಾಗಿದೆ ಅನ್ನೋದು ರಿಪೋರ್ಟ್ ಬಂದಿತ್ತು. ಅದ್ರ ಜೊತೆಗೆ ಇನ್ನು ಬಟಾಣಿ, ಹಸಿರು ಬಟಾಣಿ ಏನಿದೆ, ಹಸಿರು ಬಟಾಣಿಗೆ ಕಲರ್ ಯೂಸ್ ಮಾಡ್ತಾರೆ, ಆ ಒಂದು ಬಟಾಣಿ ಕೂಡ ಕ್ಯಾನ್ಸರ್ಗೆ ಕಾರಣವಾಗುತ್ತೆ ಅನ್ನುತ್ತಾ ಇದ್ರು. ಬಟ್ ಇದೀಗ ಕಲ್ಲಂಗಡಿ ವಿಚಾರ ಕೂಡ ಈಗ ಸುದ್ದಿ ಆಗ್ತಾ ಇರೋದು. ಕಲ್ಲಂಗಡಿಗೆ ಕಲರ್ನ ಉಪಯೋಗಿಸ್ತಾ ಇದ್ದಾರೆ, ಅದು ರಂಗ ಕಾಣೋದಕ್ಕೆ ಅನ್ನೋ ವಿಚಾರಕ್ಕೆ ಈಗ ಅದು ಸ್ಯಾಂಪಲ್ಸ್ ಕೂಡ ಸಂಗ್ರಹಿಸ್ಕೊಂಡಿದ್ದಾರೆ. ಸೊ ಇದು ಕೂಡ ಕೆಮಿಕಲ್ ಕಲರ್ ಇಂಜೆಕ್ಟ್ ಮಾಡಲಾಗ್ತಿದೆ ಎಂಬ ಆರೋಪ ಇದ್ದು. ಎನಿವೆ ಈ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆಗೆ ನಮ್ಮ ಪ್ರತಿನಿಧಿ ಹರ್ಷಿತಾ ಪಾಟೀಲ್ ನಮ್ಮ ಜೊತೆ. ಹರ್ಷಿತಾ, ಇದೆಲ್ಲ ನೋಡ್ತಿದ್ರೆ ಯಾವುದನ್ನು ತಿನ್ನಬೇಕು, ಯಾವುದನ್ನು ಬಿಡಬೇಕು, ಯಾವುದು ತಿನ್ನಲೇಬಾರ್ದ್ವಾ ಅನ್ನೋ ಜಿಗುಪ್ಸೆ ಶುರುವಾಗ್ತದೆ. ಏಕೆಂದರೆ ಇದೀಗ ಕಲ್ಲಂಗಡಿ ವಿಚಾರದಲ್ಲೂ ಕೂಡ ಈಗ ಕ್ಯಾನ್ಸರ್ಗೆ ಕಾರಣವಾಗುವಂಥ ಕೆಮಿಕಲ್ ಕಲರ್ನ ಇಂಜೆಕ್ಟ್ ಮಾಡಲಾಗ್ತಿದೆ ಅಂತ ಇದ್ದಾರೆ. ಈಗ ಸಂಗ್ರಹಿಸಾಗಿದೆಯಾ ಅಥವಾ ಕೆಮಿಕಲ್ ಅದರದ್ದು ಏನಾದ್ರೂ ಇನ್ಫಾರ್ಮೇಷನ್ ಸಿಕ್ಕಿದೆಯಾ ಹರ್ಷಿತಾ? ಯತೀಶ್, ಈಗಾಗಲೇ ಏನಂತಂದ್ರೆ ಆಹಾರ ಇಲಾಖೆ ಈಗಾಗಲೇ ಏನಂತಂದ್ರೆ ಎಲ್ಲಿ ಆಹಾರದ ಗುಣಮಟ್ಟ ಕಳಪೆ ಗುಣಮಟ್ಟದಲ್ಲಿ ಏನು ವ್ಯಾಪಾರಿಗಳು ಮಾಡ್ತಾ ಇರುವಂತದ್ದು, ಆ ಹಿನ್ನೆಲೆಯಲ್ಲಿ ವ್ಯಾಪಾರಿಗಳ ವಿರುದ್ಧ ಈಗ ಆಹಾರ ಇಲಾಖೆ ಕೂಡ ಒಂದ್ ರೀತಿಯಾಗಿ ಹದ್ದಿನ ಕಣ್ಣನ್ನ ಇಟ್ಟಿರುವಂತದ್ದು. ಸತತವಾಗಿ ನಿನ್ನೆ ಕೂಡ ಇಡ್ಲಿ ತಯಾರು ಮಾಡ್ತಾ ಇರುವಂತ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ಲಾಗ್ತಿತ್ತು, ಅದ್ರ ಜೊತೆಗೆ ಪ್ಯಾಕಿಂಗ್ ನಲ್ಲೂ ಕೂಡ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡ್ಲಾಗ್ತಾ ಇತ್ತು ಅನ್ನುವಂತ ಹಿನ್ನೆಲೆಯಲ್ಲಿ ಇಡ್ಲಿ ಸ್ಯಾಂಪಲ್ಸ್ ಗಳನ್ನು ಕೂಡ ಈಗಾಗಲೇ ಆಹಾರ ಒಂದು SSIL ಗೆ ಕಳಿಸಿರುವಂತದ್ದು. ಸದ್ಯ ಒಂದು ವರದಿ ಬಂದ ನಂತರ ಈಗ ಏನು ಅದು ಕೂಡ ಕೆಮಿಕಲ್ ಕೂಡ ಉತ್ಪತ್ತಿ ಆಗ್ತಾ ಇರುತ್ತೆ. ಯಾಕಂದ್ರೆ ಆ ಪ್ಲಾಸ್ಟಿಕ್ ಹೀಟ್ಗೆ ಕೆಮಿಕಲ್ ಕೂಡ ಉತ್ಪತ್ತಿ ಆಗ್ತಾ ಇದೆ ಅನ್ನುವಂತ ಹಿನ್ನೆಲೆಯಲ್ಲಿ ಪ್ಲಾಸ್ಟಿಕ್ ಅನ್ನು ಕೂಡ ಬ್ಯಾನ್ ಮಾಡ್ಬೇಕು ಅಂತ ಹೇಳಿದ್ರು. ಆದ್ರೆ ಇವತ್ತು ಕೂಡ ಆಹಾರ ಇಲಾಖೆ ಏನಂತಂದ್ರೆ ಬಟಾಣಿಗಳಿದ್ದೇವೆ ಅವುಗಳಲ್ಲಿ ಬಳಸುವಂತ ಕಲರ್ ಕೂಡ ಅದು ಕೂಡ ಕೆಮಿಕಲ್ ಅಂತ ಹೇಳಿ ವರದಿಯನ್ನು ಕೂಡ ಬಂದಿರುವಂತದ್ದು. ಅದ್ರ ಜೊತೆಗೆ ಇವತ್ತು ಮತ್ತೆ ಕಲ್ಲಂಗಡಿ ಹಣ್ಣು ಕೂಡ ಡೇಂಜರ್ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಈಗಾಗಲೇ ಏನಂತಂದ್ರೆ ಕಲ್ಲಂಗಡಿ ನಾರ್ಮಲ್ ಆಗಿ ಬೇಸಿಗೆ ಟೈಮ್ ಅಲ್ಲಿ ಕಲ್ಲಂಗಡಿ ಹೆಚ್ಚಾಗಿ ಎಲ್ಲರೂ ಕೂಡ ಕಲ್ಲಂಗಡಿ ಹಣ್ಣನ್ನ ತಿಂತಾರೆ. ಅದು ಕಲ್ಲಂಗಡಿ ಹಣ್ಣು ತುಂಬಾ ಆರೋಗ್ಯಕ್ಕೆ ಉಪಯುಕ್ತ ಅಂತ ಕೂಡ ಹೇಳ್ತಾರೆ, ನೀರಿನ ಅಂಶ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಆ ತಿನ್ನುವಂತ ಕಲ್ಲಂಗಡಿ ಏನಿದೆ ಅದು ಕೂಡ ಕೆಮಿಕಲ್ ಅಂತ ಹೇಳಿ ವರದಿ ಕೂಡ ಬರ್ತಾ ಇರುವಂತದ್ದು. ಈಗಾಗಲೇ ಏನಂತಂದ್ರೆ ಕಲ್ಲಂಗಡಿ ಏನಿದೆ ಅದು ಮಾರುವಂತ ವೇಳೆಯಲ್ಲಿ ಚಿಕ್ಕದಾಗಿ ಒಂದು ಪೀಸನ್ನ ಕಟ್ ಮಾಡ್ತಾರೆ. ಅದು ಕೆಂಪಗಾಗಿ ಕಲರ್ ಇದ್ರೆ ಅದನ್ನ ಜಾಸ್ತಿ ಜನ ಕೂಡ ಕೊಂಡ್ಕೊಳ್ತಾರೆ. ಯಾಕಂದ್ರೆ ಕೆಂಪಾಗಿದ್ರೆ ಅದು ಹಣ್ಣಾಗಿರುತ್ತೆ, ಟೇಸ್ಟ್ ಆಗಿರುತ್ತೆ ಅಂತ ಹೇಳಿ ಆ ಕಲ್ಲಂಗಡಿ ಹಣ್ಣನ್ನ ಕೊಂಡ್ಕೊಳ್ತಾರೆ. ಆದ್ರೆ ಆ ಒಂದು ಕಲ್ಲಂಗಡಿ ಅದ್ರಲ್ಲಿ ಏನಂತಂದ್ರೆ ಕೆಂಪಗಾಗಿ ಕಾಣಿಸ್ಬೇಕು ಅಂತ ಹೇಳಿ ಅದ್ರಲ್ಲಿ ಇಂಜೆಕ್ಷನ್ ಮಾಡ್ತಾರೆ, ಒಂದು ಕೆಮಿಕಲ್ ಇಂಜೆಕ್ಷನ್ ಮಾಡ್ತಾರೆ. ಅಂದ್ರೆ ಕಲರ್ ಕೆಂಪಿಗೆ ತಿರುಗ್ಬೇಕು ಅಂತ ಹೇಳಿ ಒಂದು ಕೆಮಿಕಲ್ ಇಂಜೆಕ್ಷನ್ ಮಾಡ್ತಾರೆ. ಹೀಗಾಗಿ ಅದು ಕೆಂಪಗಾಗಿ ಕಾಣಿಸೋದ್ರಿಂದ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ, ಕಲ್ಲಂಗಡಿ ಹಣ್ಣನ್ನ ಕೊಂಡುಕೊಳ್ತಾರೆ. ಆದ್ರೆ ಆ ಒಂದು ಕೆಮಿಕಲ್ ಏನಿದೆ ಅದರಿಂದ ಸಾಕಷ್ಟು ರೋಗಗಳು ಕೂಡ ಉತ್ಪತ್ತಿ ಆಗ್ತವೆ, ಅದರಿಂದ ಕ್ಯಾನ್ಸರ್ ಬರುವಂತ ಸಾಧ್ಯತೆ ಕೂಡ ಇರುವಂತದಂತ ಹೇಳಿ ಈಗಾಗಲೇ ಆರೋಗ್ಯ ಇಲಾಖೆ ಕೂಡ ಒಂದ್ ರೀತಿಯಾಗಿ ಡ್ರೈವ್ ಅನ್ನು ಕೂಡ ಆರಂಭಿಸಿರುವಂತದ್ದು. ಹೀಗಾಗಿ ಏನು ಈಗ ರಸ್ತೆ ಬದಿಗಳಲ್ಲಾಗಿರ್ಬೋದು, ಹಾಪ್ಕಾಮ್ಸ್ ಗಳಲ್ಲಾಗಿರ್ಬೋದು, ಕೆಲವೊಂದು ಕಲ್ಲಂಗಡಿ ಹಣ್ಣುಗಳನ್ನ ಏನು ಮಾರಾಟ ಮಾಡ್ತಾರೆ ಅದು ಕೂಡ ಕೆಮಿಕಲ್ ಯುಕ್ತ ಅಂತ ಹೇಳಿ ಈಗಾಗಲೇ ವರದಿ ಕೂಡ ಬಂದಿರುವಂತದ್ದು. ಹೀಗಾಗಿ ಸಾಕಷ್ಟು ಬಾರಿ ಕೂಡ ಏನು ಈ ಒಂದು ರಾಸಾಯನಿಕ ಬಣ್ಣವನ್ನ ಬಳಸಬಾರ್ದು ಅಂತ ಹೇಳಿ ಆಹಾರ ಇಲಾಖೆ ಎಷ್ಟೇ ಬಾರಿ ಒಂದು ಬ್ಯಾನ್ ಮಾಡಿದ್ರು ಕೂಡ ಎಲ್ಲೂ ಕೂಡ ಎಚ್ಚೆತ್ಕೊಳ್ಳದೆ ಜನ ಈ ರೀತಿಯಾಗಿ ಕಲ್ಲಂಗಡಿ ಹಣ್ಣಿಗೆ ಆಗಿರ್ಬೋದು ಬೇರೆ ಬೇರೆ ಒಂದು ಪದಾರ್ಥಗಳಿಗೆ ಕಲರ್ ಅನ್ನ ಹಾಕ್ತಾ ಇರುವಂತದ್ದು. ಇದರಿಂದಾಗಿ ಜನರ ಆರೋಗ್ಯದ ಮೇಲೂ ಕೂಡ ಭಾರಿ ಪರಿಣಾಮ ಕೂಡ ಬೀರ್ತಾ ಇದೆ. ಹೀಗಾಗಿ ಈ ಒಂದು ಕಲ್ಲಂಗಡಿ ಹಣ್ಣು ಕೂಡ ಈಗ ಡೇಂಜರ್ ಅನ್ನುವಂತ ಪರಿಸ್ಥಿತಿಗೆ ಬಂದಿರುವಂತದ್ದು ಯತೀಶ್. ಓಕೆ, ಸೊ ಇದಕ್ಕೆ ಕಡಿವಾಣ ಹಾಕುವಂಥ ಕೆಲಸ ಮುಂದೆ ನಡೀತಾ ಅಂತ. ಏಕೆಂತಂದರೆ ಪ್ರತಿ ಆಹಾರ ಪದಾರ್ಥಕ್ಕೂ ಕೂಡ ಈಗ ಕಲರ್ ಯೂಸ್ ಮಾಡ್ತಾನೆ ಇದ್ದಾರೆ. ಜೊತೆಗೆ ಕಾಫಿ ಟೀ ಕುಡಿಯೋದು ಕೂಡ ಪ್ಲಾಸ್ಟಿಕ್ ಲೋಟದಲ್ಲಿ ಕುಡಿತಾ ಇರ್ತಾರೆ. ಇಂಥದಕ್ಕೆಲ್ಲೂ ಕೂಡ ಕಡಿವಾಣ ಹಾಕ್ಬೋದು ಆರೋಗ್ಯ ಇಲಾಖೆ? ಯತೀಶ್, ಈಗಾಗಲೇ ಏನಂತಂದ್ರೆ ದಿನೇಶ್ ಗುಂಡೂರಾವ್ ಅವರು ಕೂಡ ಈಗ ಮೀಟಿಂಗ್ ಅನ್ನು ಕೂಡ ಮಾಡ್ತಾ ಇರುವಂತದ್ದು. ಈಗಾಗಲೇ ಏನು ಸತತವಾಗಿ ಆರೋಗ್ಯ ಇಲಾಖೆ ಕೂಡ ನಿನ್ನೆ ಇಡ್ಲಿ ಮೇಲೆ ಕೂಡ ಏನು
ಕಣ್ಣು ಬಿದ್ದಿತ್ತು. ಇಡ್ಲಿ ಎಲ್ಲೆಲ್ಲಿ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡಲಾಗ್ತಿದೆ ಅವುಗಳನ್ನು ಕೂಡ ಸೀಸ್ ಮಾಡುವಂತ ಕೆಲಸಕ್ಕೂ ಕೂಡ ಮುಂದಾಗಿತ್ತು. ಸುಮಾರು 54 ಅಂಗಡಿಗಳು ಹಾಗೂ ಹೋಟೆಲ್ಗಳಲ್ಲೂ ಕೂಡ ಸೀಸ್ ಮಾಡಿ ಒಂದು ಎಲ್ಲೆಲ್ಲಿ ಪ್ಲಾಸ್ಟಿಕ್ ಅನ್ನ ಬಳಕೆ ಮಾಡಲಾಗ್ತಿತ್ತು ಅವುಗಳನ್ನೆಲ್ಲವನ್ನು ಕೂಡ ಸೀಸ್ ಮಾಡಿರುವಂತದ್ದು. ಅದರ ಜೊತೆಗೆ ಕೂಡ ಇವತ್ತು ಬಟಾಣಿಗಳ ಕಲರ್ಗಳನ್ನು ಕೂಡ ಬಳಸ್ತಾ ಇರುವಂತ ಕಲರ್ ಅನ್ನು ಕೂಡ ಬ್ಯಾನ್ ಮಾಡಬೇಕು ಅಂತ ಹೇಳಿ, ಅದ್ರ ಜೊತೆಗೆ ಈಗ ಕಲ್ಲಂಗಡಿ ಹಣ್ಣಾಗಿರ್ಬೋದು ಬೇರೆ ಬೇರೆ ಪದಾರ್ಥಗಳಲ್ಲಿ ಏನು ರಾಸಾಯನಿಕ ಬಣ್ಣವನ್ನ ಯೂಸ್ ಮಾಡ್ತಾ ಇದ್ರೆ ಅದನ್ನೆಲ್ಲವನ್ನು ಕೂಡ ತಡೆಗಟ್ಟಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗ ದಿನೇಶ್ ಗುಂಡೂರಾವ್ ಕೂಡ ಒಂದು ಮಹತ್ವದ ಸಭೆಯನ್ನು ಕೂಡ ನಡೆಸ್ತಾ ಇರುವಂತದ್ದು. ಆ ಸಭೆಯ ನಂತರ ಸಭೆಯಲ್ಲಿ ಕೂಡ ಎಲ್ಲ ಅಧಿಕಾರಿಗಳು ಕೂಡ ಒಂದು ಚರ್ಚೆಯನ್ನ ಮಾಡಲಾಗುತ್ತೆ. ಅದಕ್ಕೆ ಸೂಕ್ತವಾದ ಕಠಿಣವಾದ ಕ್ರಮವನ್ನ ಏನೆಲ್ಲ ತೆಗೆದುಕೊಳ್ಬೇಕು ಅನ್ನೋಂತ ಚರ್ಚೆ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಸದ್ಯ ದಿನೇಶ್ ಗುಂಡೂರಾವ್ ಕೂಡ ಹೇಳಿದಾಗೆ ಈಗಾಗಲೇ ಏನು ಇಡ್ಲಿ ತಯಾರು ಮಾಡುವಂತ ಪ್ಲಾಸ್ಟಿಕ್ ಇಂದ ಕಂಪ್ಲೀಟ್ ಆಗಿ ಬ್ಯಾನ್ ಆಗ್ಬೇಕು. ಅದರ ಜೊತೆಗೆ ಏನು ಈ ಒಂದು ಕೆಮಿಕಲ್ ಯುಕ್ತ ಕಲರ್ ಗಳನ್ನ ಏನು ಬಳಸಲಾಗ್ತದೆ ಅವುಗಳೆಲ್ಲವನ್ನು ಕೂಡ ಬ್ಯಾನ್ ಮಾಡಬೇಕು, ಅದನ್ನೆಲ್ಲನೂ ಕಂಪ್ಲೀಟ್ ಆಗಿ ತಡೆಗಟ್ಟಬೇಕು ಅಂತ ಹೇಳಿ ಈಗಾಗಲೇ ಒಂದು ಮಹತ್ವದ ಸಭೆಯನ್ನು ಕೂಡ ಕರೆದಿರುವಂತದ್ದು. ಸಭೆಯ ನಂತರ ಕೂಡ ಈಗ ಯಾವ ರೀತಿಯಾಗಿ ಡಿಸಿಷನ್ ಅನ್ನ ತಗೊಳ್ತಾರೆ ಅನ್ನೋದು ಕೂಡ ತಿಳಿದು ಬರಲಿದೆ. ಯತೀಶ್, ಅಲ್ಲ ಹರ್ಷಿತಾ, ಕಲರ್ ಜೊತೆಗೆ ಇಡೀ ಕಲರ್ನೇ ಬ್ಯಾನ್ ಮಾಡ್ಬೋದಲ್ವಾ ಅದನ್ನ ಅಂತ? ಈಗ ಏನು ವಸ್ತುಗಳು ಹಾಕೋದಕ್ಕೆ ಬ್ಯಾನ್ ಮಾಡೋಕ್ಕಿಂತಲೂ ಕಲರ್ನ ಬ್ಯಾನ್ ಮಾಡಾಕ್ಬೋದಲ್ವಾ? ಕೆಮಿಕಲ್ ಕಲರ್ ಏನು ಉತ್ಪಾದನೆ ಆಗ್ತದೆ ಅದನ್ನ ಬ್ಯಾನ್ ಮಾಡಿ ಬೆಸ್ಟ್ ಅಲ್ವಾ? ಯತೀಶ್, ಈಗಾಗಲೇ ಏನಂತಂದ್ರೆ ಈ ರೀತಿಯಾಗಿ ಏನು ರಾಸಾಯನಿಕ ಯುಕ್ತವಂತ ಕಲರ್ಗಳೇನಿದೆ ಅವುಗಳನ್ನೆಲ್ಲವನ್ನು ಕೂಡ ಬಂದ್ ಮಾಡ್ಬೇಕು, ಅವುಗಳನ್ನ ಬಳಸಬಾರ್ದು ಅಂತ ಹೇಳಿ ಈಗಾಗಲೇ ಸಾಕಷ್ಟು ಬಾರಿ ಕೂಡ ಆಹಾರ ಇಲಾಖೆ ಒಂದ್ ರೀತಿಯಾಗಿ ಕಟ್ಟೆಚ್ಚರಿಕೆಯನ್ನು ಕೂಡ ನೀಡಿತ್ತು. ಆದ್ರೂ ಕೂಡ ಕೆಲವೊಂದು ಭಾಗಗಳಲ್ಲಿ ಈಗ ರಸ್ತೆ ಬದಿಗಳಲ್ಲಿ ಮಾರುವಂತ ಹಣ್ಣುಗಳಾಗಿರ್ಬೋದು, ಕೆಲವೊಂದು ಕಡೆ ಏನು ಹಣ್ಣುಗಳಾಗಿರ್ಬೋದು, ಈ ಒಂದು ಕೆಲವೊಂದು ಪದಾರ್ಥಗಳನ್ನ ಏನು ಮಾರಾಟ ಮಾಡ್ತಾರೆ ಅಲ್ಲಿ ಕೂಡ ಗೊತ್ತಿಲ್ಲದೆ ಈ ರೀತಿಯಾಗಿ ಕೆಮಿಕಲ್ ಗಳನ್ನ ಬಳಕೆ ಮಾಡ್ಲಾಗ್ತದೆ. ಯಾಕಂದ್ರೆ ಅವರ ವ್ಯಾಪಾರವನ್ನು ಕೂಡ ಹೆಚ್ಚಿಗೆ ಮಾಡ್ಬೇಕು, ಅದ್ರ ಜೊತೆಗೆ ಏನು ಕೊಂಡುಕೊಳ್ಳೋರ್ನ ಕೂಡ ಸೆಳಿಬೇಕು ಅನ್ನುವಂತ ಉದ್ದೇಶದಿಂದ ಈ ರೀತಿಯಾಗಿ ಮಾಡ್ತಾ ಇರೋದು ಕೂಡ ಕಂಡು ಬಂದಿದೆ. ಈ ಸದ್ಯ ಸಾಕಷ್ಟು ಬಾರಿ ಕೂಡ ಈಗಾಗಲೇ ಈ ಹಿಂದೆ ಕೂಡ ಆಹಾರ ಇಲಾಖೆ ಈಗಾಗಲೇ ಗೋಬಿಗಳಲ್ಲಿ ಬಳಸ್ತಾ ಇರುವಂತ ಬಣ್ಣ ಆಗಿರ್ಬೋದು, ಒಂದು ಕಲರ್ ಏನಾಗಿತ್ತು ಅದನ್ನು ಕೂಡ ಬ್ಯಾನ್ ಮಾಡಿತ್ತು. ಕಂಪ್ಲೀಟ್ ಆಗಿ ಕಬಾಬ್ ಆಯ್ತು, ಗೋಬಿ ಆಯ್ತು, ಪಾನಿಪುರಿ ಮತ್ತೆ ಏನು ಕಾಟನ್ ಕ್ಯಾಂಡಿಗಳಲ್ಲಿ ಬಳಸ್ತಾ ಇರುವಂತ ಕಲರ್ ಏನಿದೆ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿತ್ತು. ಅದಾದ್ರೂ ಕೂಡ ಕೆಲವೊಂದು ಭಾಗಗಳಲ್ಲೂ ಕೂಡ ಕೆಲವೊಂದು ವ್ಯಾಪಾರಿಗಳು ಈ ರೀತಿಯಾಗಿ ಮಾಡ್ತಾ ಇರೋದು ಕೂಡ ಒಂದು ಗಮನಕ್ಕೆ ಬಂದಿರುವಂತದ್ದು. ಹೀಗಾಗಿ ಈ ರೀತಿಯಾಗಿ ಆಗ್ತಾ ಇರೋದ್ರೆ ಇಲ್ಲಿ ಈಗಾಗಲೇ ಆಹಾರ ಇಲಾಖೆ ಏನಂತಂದ್ರೆ ಕೆಲವೊಂದು ಕಡೆಗಳಲ್ಲಿ ಸ್ಟ್ರೀಟ್ ಫುಡ್ ಗಳಲ್ಲಾಗಿರ್ಬೋದು, ಕೆಲವೊಂದು ಕಡೆ ತನ್ನ ಡ್ರೈವ್ ಅನ್ನ ಉಪಯೋಗಿಸಿ ಈಗಾಗಲೇ ಒಂದು ಕೆಲವೊಂದಿಷ್ಟು ಅಂಗಡಿ ಆಗಿರ್ಬೋದು ಮಳಿಗೆಗಳನ್ನ ಸೀಸ್ ಮಾಡಿರುವಂತದ್ದು. ಹೀಗಾಗಿ ನೆಕ್ಸ್ಟ್ ಈಗ ಬರುವಂತ ದಿನಗಳಲ್ಲೂ ಕೂಡ ಈಗ ಆಹಾರ ಇಲಾಖೆ ಇನ್ನೆಷ್ಟು ಎಚ್ಚೆತ್ತುಕೊಂಡು ಈ ರೀತಿಯಾಗಿ ಏನು ಬೀದಿ ಬದಿಗಳಲ್ಲಾಗಿರ್ಬೋದು ಕೆಲವೊಂದು ಕಡೆಗಳಲ್ಲಿ ಏನು ಈ ರೀತಿಯಾಗಿ ಕೆಮಿಕಲ್ ಕಲರ್ ಗಳನ್ನ ಬಳಸ್ತಾರೆ ಅವುಗಳ ಮೇಲೆ ಕೂಡ ಕಠಿಣವಾದ ಕ್ರಮವನ್ನ ತೆಗೆದುಕೊಳ್ಳೋಕ್ಕೂ ಕೂಡ ಈಗ ಮುಂದಾಗ್ಲಿರುವಂತದ್ದು. ಯತೀಶ್.